ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಜೈ ಶ್ರೀರಾಮ್. ಇವತ್ತು ನಮಗೆ ಶೂಟ್ ಬುಕ್ ಆಗಿತ್ತು. ಅಂದರೆ ಇದು ಆರ್ಡರ್ ಬಂದುಬಿಟ್ಟು ರಮೇಶ್ ಅಣ್ಣವ್ರದ್ದು. ಜಸ್ಟ್ ನಾನು ಫೋಟೋ ತೆಗಿಯೋಕ್ಕೆ ಬಂದಿದ್ದೀನಿ ಅಷ್ಟೇ. ಇವತ್ತಿನ ದಿನದಲ್ಲಿ ಏನೇನು ಆಗುತ್ತೆ, ಎಲ್ಲೆಲ್ಲಿ ಫೋಟೋ ಅಂದರೆ ಯಾವ ಥರ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಎಲ್ಲನೂ ವ್ಲಾಗ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೈಕ್ನೆಲ್ಲ ಸೈಡಿಗೆ ಪಾರ್ಕ್ ಮಾಡಿದ್ದೀನಿ. ಇದೇ ಮನೇನ ಡೆಕೋರೇಷನ್ ಆಗಿದೆ, ಸ್ವಲ್ಪ ಇನ್ನೂ ಮಾಡ್ತಾರೆ ಗೊತ್ತಿಲ್ಲ, ನೋಡ್ಬೇಕು. ಇವರೇ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಾವ ಮಾತಾಡ್ಸಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ. ಯಾವಣ್ಣ? ಇಲ್ಲಣ್ಣ, ಮಾತಾಡ ಮಾಮ. ಬಾಯ್ ಸಾಕು, ಇಷ್ಟು ಮಾತಾಡ್ತೀಯಲ್ಲ. ಹೌದಾ? ನಾನು ಮುಂಚೆ ತೊಗೊಂಡು ಬಂದಿದ್ದು ಕ್ಯಾಮ್ರಾದಲ್ಲಿ ಫ್ಲಾಶಿಂದು ಶೆಲ್ಲಲ್ಲಿ ಮತ್ತು ಬ್ಯಾಟ್ರಿಲಿ ಚಾರ್ಜ್ ಇರಲಿಲ್ಲ ಅಂದ್ಬಿಟ್ಟು ಅವರು ಬಂದು ಕ್ಯಾಮ್ರಾ ಕೊಟ್ಟು ಅವ್ರ ಕಡೆಗೆ ಅವ್ರು ಹೋಗ್ತಿದ್ದಾರೆ. ಅವ್ರು ಕೊಟ್ಟೋಗಿದ್ದು ಕ್ಯಾಮ್ರಾ ಇದೆ ನೋಡಿ. ಫಸ್ಟು ಇದನ್ನು ಚೆಕಪ್ ಮಾಡ್ಕೊಂತೆಲ್ಲ ಕ್ಯಾಮ್ರಾನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಗಂಗಾ ಪೂಜೆ ಮುಗಿಸ್ಕೊಂಡು ಸೀದಾ ಕರ್ಕೊಂಡು ಅವ್ರ ಮನೆ ಹತ್ರ ಹೊರಟ್ವಿ. ಗಂಗಾ ಪೂಜೆದು ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಮನೆ ಹತ್ರ ಬಂದೆ. ಅವರೆಲ್ಲ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದರು. ಬಂದಿದ ತಕ್ಷಣ ಹುಡುಗಿನ ಒಳಗಡೆ ಕರ್ಕೊಂಡ್ಬಿಟ್ಟು ಅಲ್ಲೆಲ್ಲ ಫೋಟೋಸ್ ಹೊಡೆದ್ಬಿಟ್ಟು ಅವ್ರು ಹುಡುಗಿ ಫ್ರೀ ಇತ್ತು ಅಂದ್ಬಿಟ್ಟು ಸ್ಟೇಜ್ ಮೇಲೆ ಕರ್ಕೊಂಡು ಸಿಂಗಲ್ ಫೋಟೋಸ್ ಎಲ್ಲ ಹೊಡ್ಕೊಂಡೆ. ಅದಾದಮೇಲೆ ಸ್ಟೇಜಿಂದು ಒಂದು ಫೋಟೋ ಬೇಕಿತ್ತು, ಅದರದ್ದು ಫೋಟೋನೆಲ್ಲ ಹೊಡ್ಕೊಂಡೆ. ಅಲ್ಲಿದ್ದ ಸ್ಟಾರ್ಟ್ ಆಯ್ತು ನೋಡಿ ಗ್ರೂಪ್ಗಳೆಲ್ಲ. ಎಲ್ಲರೂ ಅಂತಾರೆ, ನೀವೇನು ಬಿಡ್ರಿ ಫೋಟೋಗ್ರಾಫರು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂತೀರಾ, ಒಳ್ಳೊಳ್ಳೆ ಊಟ ಮಾಡ್ತೀರಾ, ಒಳ್ಳೊಳ್ಳೆ ಪ್ಲೇಸ್ಗಳಿಗೆಲ್ಲ ಹೋಗ್ತೀರಾ, ಆರಾಮಾಗಿರ್ತೀರಾ, ಅದು ಇದು ತಿನ್ಕೊಂತ ಅಂತ. ಬಟ್ ಅವ್ರಿಗೆಲ್ಲ ಏನು ಗುರು, ನಾವು ಪಡೋ ಕಷ್ಟ. ಒಂದು ಫೋಟೋ ತೆಗಿಯೋದಕ್ಕೋಸ್ಕರ ಅವರು ಹೆಂಗೆಂಗೋ ನಿಂತವ್ರನ್ನೆಲ್ಲ ನಿಲ್ಲಿಸ್ಬೇಕು, ಅಲ್ಲಿ ಸಮಾಧಾನದಾಗಿರ್ಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿರ್ತಾರೆ, ಅವನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ನಿಲ್ಲಿಸಿ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಒಂದು ಫೋಟೋನ ತೆಗಿಬೇಕಾಗುತ್ತೆ. ಸುಮ್ಮನೆ ಮಾತಾಡೋರ್ಗೇನು ಬೇಜಾನ್ ಮಾತಾಡ್ತಾರೆ. ನಾವು ಪಡೋ ಕಷ್ಟ, ನಾವು ಮಾಡೋ ಕೆಲಸ ನಮಗೆ ಮಾತ್ರ ಗೊತ್ತು. ಸುಮ್ಮನೆ ಯಾರ ಬಗ್ಗೆನೋ ಏನೇನೋ ಮಾತಾಡೋದು ಒಳ್ಳೇದಲ್ಲ. 4 ಗಂಟೆ ಮುಂಚೆ ಇವ್ರು ಎಲ್ಲೇ ಇದ್ರೋ ಗೊತ್ತಿಲ್ಲ. ಅವನ ಅಜ್ಜಿ ಹೆಂಗೆ ಬಂದರು ಅಂದರೆ ರೈಲಿಂದ ಬೋಗಿಗಳು ಬಂದಂಗೆ ಜನಗಳು ಬರ್ತಾನೆ ಇದ್ದಾರೆ ಗುರು. 5 ನಿಮಿಷ ಸಮೇತ ಪುರ್ಸೋತಿಲ್ಲ ಅಂದ್ಕೋಬಿಡಿ. ಅಂದಾಗ ಇಲ್ಲಿ ಚಿಕ್ಕ ಮಕ್ಕಳನ್ನ ನೋಡಿ, ಈ ವಯಸ್ಸಿಗೆ ಫ್ರೆಂಡ್ಗೆ ಎಲ್ಲರೂ ಸೇರಿಸ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದಾರೆ. ನಮ್ದು ಅವಶ್ಯಕತೆ ಇಲ್ಲ ಬಿಡ್ರಿ, ಇಲ್ಲೇ ಬೇಜಾನ್ ಜನ ಫೋಟೋಗ್ರಾಫರ್ ಇದ್ದಾರೆ, ನಾವು ಆರಾಮ ರೆಸ್ಟ್ ಮಾಡೋದಷ್ಟೇ. ಅಲ್ಲಿದ್ದ ಅವ್ರು ಯಾರೂ ಇರಲಿಲ್ಲ ಅಂದ್ಬಿಟ್ಟು ಹೊಟ್ಟೆ ಹಸಿತ್ತು. ಊಟಕ್ಕೆ ಆಲ್ರೆಡಿ ಟೈಮ್ ಆಗಿತ್ತು. ಅಲ್ಲೇ ಇದ್ದಿದ್ದು ಆ್ಯಪಲ್ನ ತಗೊಂಡು ಈ ಥರ ತಿಂದೆ. ಏನು ಮಾಡೋದು, ಹೊಟ್ಟೆ ಹಸಿವು, ಊಟ ಮಾಡೋದಕ್ಕಾಗಲ್ಲ ಗ್ಯಾಪಲ್ಲಿ. ಗಾಯ್ಸ್ ಅವ್ರು ಸವಾಸ ಅಲ್ಲೂ ಬೇಡ ಅಂತ ಮೂಲಕ್ಕೆ ಬಂದ್ಬಿಟ್ಟೆ ಗಾಯ್ಸ್. ಕ್ಯಾಮ್ರಾ ತಗೊಂಡೆ ಯಾಕೆ ಗೊತ್ತಾ, ಅಲ್ಲಿ ನೋಡ್ರಿ ಎಲ್ಲ ಯಾಕೆ ಟ್ಯಾಂಕ್ ಮಾಡ್ತಾರೆ ಅಂತ. ಲಾಸ್ಟ್ ಕಾಸ್ಟ್ಯೂಮು ಇದು ಡ್ರೆಸ್ ಹಾಕಿದ್ರು. ಇದರಲ್ಲಿ ಸ್ವಲ್ಪ ಸಿಂಗಲ್ ಫೋಟೋಸ್ ಎಲ್ಲ ತೆಗೆದೆ. ಇದೆಲ್ಲ ತೆಗೆದ್ಬಿಟ್ಟು ಶೂಟ್ ಎಲ್ಲ ಮುಗೀತು ಅಂದ್ಬಿಟ್ಟು ಕ್ಯಾಮ್ರಾನೆಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ಗಾಡಿನೇ ತಗೊಂಡು ಫೈನಲಿ ಶೂಟ್ ಎಲ್ಲ ಮುಗೀತು ಅಂದ್ಬಿಟ್ಟು ಈಗ ರಮೇಶ್ ಅಣ್ಣವ್ರ ಹತ್ರ ಹೋಗ್ತಾ ಇದ್ದೀನಿ. ಫೈನಲಿ ಶೂಟ್ ಎಲ್ಲ ಮುಗೀತು. ಮತ್ತೆ ಕ್ಯಾಮ್ರಾ ಅಮ್ಮೆಲ್ಲ ಬ್ಯಾಗೆಲ್ಲ ಇನ್ನೊಂದು ಚೋಟಲ್ಲಿ ಇತ್ತು, ತಮ್ಮ ಚೋಟಲ್ಲೇ ತಗೊಂಡು ಅವ್ರನ್ನ ತಗೊಂಡು ಯಪ್ಪ ಜಸ್ಟ್ ಮಿಸ್ ಅನ್ಕೊಂಬಿಡಿ, ಬೀಜ ಬಾಯಿಗೆ ಬಂದ್ಬಿಟ್ಟು. ಅಲ್ಲಿದ್ದ ಟೀ ಅಂಗಡಿ ಹತ್ರ ಬಂದ್ಬಿಟ್ಟು ಟೀ ಕುಡಿದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ಥರ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಸರಿ ಗೈಸ್, ಥ್ಯಾಂಕ್ ಯು.